ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ CR ಮತ್ತು DR ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಬಿಟ್ಟಿದ್ದಲ್ವ, ಅದನ್ನು ಹುದ್ದೆಗಳು ಬಂದುಬಿಟ್ಟು 1600 ಹುದ್ದೆಗಳಿವೆ ಸ್ನೇಹಿತರೆ. ಈ ಹುದ್ದೆಗಳ ಸಂಪೂರ್ಣ ನೋಟಿಫಿಕೇಷನ್ನ ಮಾಹಿತಿ ಈ ವಿಡಿಯೋದಲ್ಲಿ ಸಿಗಲಿದೆ. ನಿಮಗೆ ಮೊದಲಿಗೆ ಇಲ್ಲಿ ರಿಕ್ವೈರ್ಮೆಂಟ್ ಓವರ್ವ್ಯೂ ಅಂದರೆ ನೇಮಕಾತಿ ಅವಲೋಕನ ಸಿಗಲಿದೆ. ಅಂದರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ಹುದ್ದೆಗಳು ಎಷ್ಟು ಮತ್ತು ಸ್ಯಾಲರಿ ಎಷ್ಟು, ಎಲಿಜಿಬಿಲಿಟಿ ಅಂದರೆ ಅರ್ಹತೆ ಎಷ್ಟು, ಅದಾದ ತಕ್ಷಣ ಬಂದುಬಿಟ್ಟು ಪ್ರಮುಖ ದಿನಾಂಕಗಳು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಂಡ್ ಆಗುತ್ತೆ, ಪ್ರತಿಯೊಂದು ಮಾಹಿತಿ ಸಿಗಲಿದೆ. ಅರ್ಜಿ ಶುಲ್ಕ ಎಷ್ಟಿರುತ್ತೆ, ಅದಾದ ತಕ್ಷಣ ಬಂದುಬಿಟ್ಟು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ನೆಗೆಟಿವ್ ಮಾರ್ಕ್ಸ್ಗಳು ಯಾವ ರೀತಿ ಇರುತ್ತೆ, ಅದಾದ ತಕ್ಷಣ PST ಸ್ಟ್ಯಾಂಡರ್ಡ್ ಅಂದರೆ ದೈಹಿಕ ಪ್ರಮಾಣತೆ ಪರೀಕ್ಷೆ ಹೇಗಿರುತ್ತೆ, ದೈಹಿಕ ಸಹಿಷ್ಣುತೆ ಪರೀಕ್ಷೆ ಅಂದರೆ PET ಸ್ಟ್ಯಾಂಡರ್ಡ್ಸ್, ಅದಾದ ತಕ್ಷಣ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹೇಗೆ ಡೌನ್ಲೋಡ್ ಮಾಡಬೇಕು, ನಾವು ನೋಟಿಫಿಕೇಷನ್ ಅನ್ನೋದನ್ನು ಪ್ರತಿಯೊಂದನ್ನು ನೀಟಾಗಿ ಹೇಳಲಿದ್ದೇನೆ. ಮೊದಲಿಗೆ ನೀವು ಬನ್ನಿ ಗೂಗಲ್ನಲ್ಲಿ ಬನ್ನಿ, ಸರ್ಚ್ ಮಾಡಿ KEA ಅಂತ. ಸರ್ಚ್ ಮಾಡಿದ್ರೆ ವೆಬ್ಸೈಟನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ಬರಬೇಕು ನೇಮಕಾತಿ ಸೆಕ್ಷನ್ನಲ್ಲಿ ಬಂದುಬಿಟ್ಟು ಇಲ್ಲಿ ಆಪ್ಷನ್ ಇದೆ, ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR DR ಅಂತ. ಕ್ಲಿಕ್ ಮಾಡಿ ನಿಮಗೆ RPC ಮತ್ತು KK ಅಂತ 2 ಅಪ್ಲಿಕೇಶನ್ ತೋರಿಸ್ತಾ ಇದೆ. RPC ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು, KK ಅಂದರೆ ಕಲ್ಯಾಣ ಕರ್ನಾಟಕ ಹುದ್ದೆಗಳು. ಇವು ಹುದ್ದೆಗಳು ಬಂದುಬಿಟ್ಟು 1421 ಹುದ್ದೆಗಳಿವೆ ಸ್ನೇಹಿತರೆ, ಮತ್ತು ಕಲ್ಯಾಣ ಕರ್ನಾಟಕದ 179 ಹುದ್ದೆಗಳಿವೆ. ನಾನು ಈ ವಿಡಿಯೋದಲ್ಲಿ ನಾನ್ ಕಲ್ಯಾಣ ಕರ್ನಾಟಕದ ಮಾಹಿತಿಯನ್ನು ಕೊಡಲಿದ್ದೇನೆ. ಯಾಕಂದರೆ 1421 ಹುದ್ದೆಗಳು ಇದ್ದು ಹೆಚ್ಚು ಹುದ್ದೆಗಳು ಅಲ್ಲೇ ಇವೆ. ಸೇಮ್ ಇನ್ಫಾರ್ಮೇಷನ್ ಕಲ್ಯಾಣ ಕರ್ನಾಟಕ ಕೂಡ ಇರುತ್ತದೆ. ಆದರೆ ಕಲ್ಯಾಣ ಕರ್ನಾಟಕದಲ್ಲಿ 371J ನಮ್ಮದೇನು ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಇರುತ್ತಲ್ವ, ಆ ಸರ್ಟಿಫಿಕೇಟ್ ಮಾತ್ರ ಒಂದು ಆಪ್ಷನ್ ಆ್ಯಡ್ ಇರುತ್ತೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ 3 ಆಪ್ಷನ್ ಇದೆ. ಲಾಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR DR ಅಧಿಸೂಚನೆಯನ್ನು ಕ್ಲಿಕ್ ಮಾಡಿ 19ನೇ ತಾರೀಕು ಬಿಟ್ಟಿರುತ್ತೆ. ಇದರಲ್ಲಿ ನೀವು ನೋಡಬಹುದು ಆಪ್ಷನ್ ಬಂದುಬಿಟ್ಟು ಪ್ರತಿಯೊಂದು ಆಪ್ಷನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಆಪ್ಷನ್ ಏನಿದೆಯಪ್ಪ ಅಂದರೆ, ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR DR 1421 ಹುದ್ದೆಗಳ ನೇರ ನೇಮಕಾತಿ ಕುರಿತು. ಅಂದರೆ ಇದು ನೋಟಿಫಿಕೇಷನ್ ಇದೆ. ಇಲ್ಲೆಲ್ಲ ಅದರ ಬಗ್ಗೆ ಬರೆದಿದೆ. ನಾನು ಶಾರ್ಟಾಗಿ ಹೇಳ್ತೀನಿ, ಆದರೆ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಕವರ್ ಮಾಡ್ತೀನಿ. ಮೊದಲಿಗೆ ಹುದ್ದೆಗಳು ಬಂದುಬಿಟ್ಟು ಇಲ್ಲಿ ನೋಡಬಹುದು CR ಮತ್ತು DR. ಇದರ ವೇತನ ಶ್ರೇಣಿ ಬಂದುಬಿಟ್ಟು 37,500ರಿಂದ 76,100ರವರೆಗೆ ಇರುತ್ತದೆ. 1421 ನೆನ್ಪಿಟ್ಟುಕೊಳ್ಳಿ ಸ್ನೇಹಿತರೆ. ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳು 179 ಕಲ್ಯಾಣ ಕರ್ನಾಟಕ ಹುದ್ದೆಗಳು. ಅದಾದ ತಕ್ಷಣ ಬಂದುಬಿಟ್ಟು ಶೈಕ್ಷಣಿಕ ವಿದ್ಯಾರ್ಹತೆ ಅಂತ ಇದೆ. ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಬಂದುಬಿಟ್ಟು ಶಸ್ತ್ರಾಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಹತೆ ಏನಿತ್ತಪ್ಪ ಅಂದರೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ನೀವು 10th ಆಗೋಣ ಏನು PUC ಕಲಿತೀರ ಅದು. ಮತ್ತು ತತ್ಸಮಾನ ವಿದ್ಯಾರ್ಥಿ ಅಂದರೆ ITI ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ಇಲ್ಲದನ್ನು ಅಪ್ಲೈ ಮಾಡಬಹುದು. ಅಂದರೆ PUC ರಿಲೇಟೆಡ್ ನೀವು ಅಂದರೆ 10+2 ಏನೇ ಓದಿರಲಿ ನೀವು ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಬರೆದಿದೆ CBSE ಬೋರ್ಡ್ ಆಗಿರ್ಬೋದು, ಅಥವಾ ಇಲ್ಲಿ ISI ಬೋರ್ಡ್ ಆಗಿರ್ಬೋದು. ಬೇರೆ ಹುದ್ದೆಗಳಿಂದ ನೀವು ಮುಗಿಸಿದರೆ ಎಲ್ಲ ನೀವು ITI ಮುಗಿದಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಕೋರ್ಸ್ಗಳು ಮುಗಿಸಿದ್ರು ಕೂಡ ಅಪ್ಲೈ ಮಾಡಬಹುದು, ನೆನ್ಪಿಟ್ಟುಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಬರ್ತೀನಿ. ಫಸ್ಟ್ ವಯೋಮಿತಿ ಯಾವ ರೀತಿ ಇರುತ್ತದೆ ಸ್ನೇಹಿತರೆ? ವಯೋಮಿತಿ ನೀವು ನೋಡಬಹುದು. ಇಲ್ಲಿ ಆಪ್ಷನ್ ಬರೆದಿದ್ದಾರೆ. ವಯೋಮಿತಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳ ತುಂಬಿರತಕ್ಕದ್ದು ಹಾಗೂ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. ಅಂದರೆ ಮಿನಿಮಮ್ ಏಜ್ ಬಂದುಬಿಟ್ಟು 18 ಇದೆ, ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು ಇದರಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ನೀವು ಏಜ್ ನಂಬರನ್ನು ನೋಡಬಹುದು. ಇಲ್ಲಿ ಕನಿಷ್ಠ 1 ಬಾರಿ ಅನ್ವಯ ಆಗುವಂತೆ 5 ವರ್ಷಗಳ ಸಡಿಲಿಕೆ ಕೂಡ ಇದೆ ಸ್ನೇಹಿತರೆ. 29/1/2026 ಪ್ರಕಾರ. ಅಂದರೆ ಏನಿದೆ ಇಲ್ಲಿ, ಸಾಮಾನ್ಯ ಅಭ್ಯರ್ಥಿಗಳ ವಯೋಮಿತಿ ಬಂದುಬಿಟ್ಟು 18ರಿಂದ 33 ಅಂತ ತಿಳಿದುಕೊಳ್ಳಿ. ನೆಕ್ಸ್ಟ್ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 3B, 3A ಮತ್ತು 3B ಅಭ್ಯರ್ಥಿಗಳಿಗೋಸ್ಕರ 35 ವರ್ಷಗಳ ಇದೆ. ಅದಾದ ತಕ್ಷಣ ಬಂದುಬಿಟ್ಟು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ವಿದ್ಯಾರ್ಥಿಗಳಿಗೋಸ್ಕರ 38 ವರ್ಷಗಳ ವಯೋಮಿತಿ ಇರುತ್ತದೆ. ಅದಾದ ತಕ್ಷಣ ಮಾಜಿ ಸೈನಿಕ ಅಭ್ಯರ್ಥಿಗಳು ಸೈನ್ಯ ನಿಯೋಜನೆಯಿಂದ ಇವರಿಗೆ 3 ವರ್ಷದ ನಿಮಗೂ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದು. ಮತ್ತು ಅಫಿಷಿಯಲ್ ವೆಬ್ಸೈಟ್ ಬಂದುಬಿಟ್ಟು ಅಪ್ಲೈ ಮಾಡೋಕ್ಕೆ
ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಇದೆ ಸ್ನೇಹಿತರೆ, ನೀವು ನೋಡಬಹುದು. ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಂದು ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಬಹುದು. ದಿನಾಂಕ ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ? ಅಪ್ಲಿಕೇಶನ್ ಓಪನ್ ಆಗುವ ದಿನಾಂಕ ಬಂದುಬಿಟ್ಟು 22/6/2026 ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 22/7/2026 ಮತ್ತು ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು 24/7/2026 ಇರುತ್ತದೆ. ಅಂದರೆ ನೆನ್ಪಿಟ್ಟುಕೊಳ್ಳಿ, ನಾಳೆ ಬೆಳಗ್ಗೆ, ಇವತ್ತು 21 ಇದೆ ಸ್ನೇಹಿತರೆ, ವಿಡಿಯೋನ ಮಾಡ್ತಾಯಿದ್ದೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ 6-7 ನಿಮಿಷದಾಗ 22 ಬರುತ್ತೆ. ಅಂದರೆ 22ನೇ ತಾರೀಕಿಂದ ನಾವು ಈ ಅಪ್ಲಿಕೇಶನನ್ನು ಅಪ್ಲೈ ಮಾಡಬಹುದು. ಮತ್ತು ಅದಾದ ತಕ್ಷಣ ಕೊನೆಯ ದಿನಾಂಕ ಬಂದುಬಿಟ್ಟು 22, ಅಂದರೆ 1 ತಿಂಗಳ ಕಾಲ ಅವಕಾಶ ಇರುತ್ತದೆ. ನೀವು ಆನ್ಲೈನನ್ನು ಅಪ್ಲಿಕೇಶನ್ ಅರ್ಜಿ ಅಪ್ಲೈ ಮಾಡಬಹುದು. ಅದಾದ ತಕ್ಷಣ ನಿಮಗೆ 1 ದಿನ, ಅಂದರೆ ಅಪ್ಲಿಕೇಶನ್ ಮುಗಿದ 2 ದಿನಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಪೇಮೆಂಟನ್ನು ನೀವು ಪೂರ್ತಿ ಮಾಡೋಕ್ಕೆ, ಅಂದರೆ ನೀವು ಪೇಮೆಂಟನ್ನು ತುಂಬೋದಕ್ಕೆ. ಓಕೆ, ಅರ್ಜಿ ಶುಲ್ಕನ ಪಾವತಿ ಮಾಡಿಸೋಲ್ಲಕ್ಕೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ತರಬೇತಿ ಬಂದುಬಿಟ್ಟು ಯಾವ ರೀತಿ ಇರುತ್ತದೆ, ಇಲ್ಲಿ ತರಬೇತಿ, ಕಾರ್ಯಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ರೂಲ್ಸನ್ನು ಬರೆದಿದ್ದಾರೆ. ಇದನ್ನು ನೀವು ನೋಡಿಕೊಳ್ಳಿ. ಓಕೆನಾ. ನೆಕ್ಸ್ಟ್ ಆಪ್ಷನ್ ಬರುತ್ತೆ, ಸರ್ ಫೀಸ್ ಯಾವ ರೀತಿ ಇರುತ್ತೆ, ನಾವು ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ. ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅರ್ಹತೆ ಅಥವಾ ಇತರೆ ಪ್ರವರ್ಗಗಳು ಕ್ಯಾಟಗರಿ 2A 2B 3A 3B ಅಂತ ಇದೆ. ಇದರಲ್ಲಿ ಬಂದುಬಿಟ್ಟು 750 ಇರುತ್ತದೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೋಸ್ಕರ 500 ರೂಪಾಯಿ ಇರುತ್ತದೆ. ಪಾವತಿಸಿದ ಶುಲ್ಕವನ್ನು ಹಿಂದಿರಿಸಲಾಗುವುದಿಲ್ಲ. ಅಂದರೆ ಒಂದು ಸರಿ ಪೇಮೆಂಟ್ ಆಯ್ತಪ್ಪ ಅಂದರೆ ನಿಮ್ಮ ಅಪ್ಲಿಕೇಶನ್ ನೀವು ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ನೀವು ಪೇಮೆಂಟನ್ನು ಕೇಳಪ್ಲೈ ಇಲ್ಲ KEಗೆ. ನೆಕ್ಸ್ಟ್ ಆಪ್ಷನ್ ಇದೆ ಸ್ನೇಹಿತರೆ, ಇಲ್ಲಿ ನೋಡಬಹುದು ಲಿಖಿತ ಪರೀಕ್ಷೆ ವಿಧಾನ ಅಂತ ಇದೆ. ಲಿಖಿತ ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತಪ್ಪ ಅಂದರೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ. OMR ಶೀಟ್ನಲ್ಲಿ ನೀವು ರೌಂಡ್ ಹಾಕಬೇಕು, ಆ ರೀತಿ ಎಕ್ಸಾಮ್ಗಳು ಇರುತ್ತದೆ. ಮತ್ತು ಕರ್ನಾಟಕ ರಾಜ್ಯದ ಇದು KE ಏನು ಡಿಸೈಡ್ ಮಾಡುತ್ತಲ್ಲೋ ಆ ಎಲ್ಲ ಹುದ್ದೆಗಳಿಗೆ, ಅಂದರೆ ಎಲ್ಲ ಕೇಂದ್ರಗಳು ಯಾವ್ಯಾವ ಕೇಂದ್ರಗಳು ಡಿಸೈಡ್ ಆಗುತ್ತೆ ಅಲ್ಲೆಲ್ಲ ಎಕ್ಸಾಮ್ ನಡೆಯುತ್ತೆ ಆಫ್ಲೈನ್ ಮೂಲಕ. ಮತ್ತು ನೀವು ಆ ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾದ್ರೆ ಪಾಸ್ಪೋರ್ಟ್ ಅಥವಾ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಕಂಪಲ್ಸರಿ ಒಯ್ಯಲೇಬೇಕು. ಅದಾದ ತಕ್ಷಣ ಬಂದುಬಿಟ್ಟು ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಯಾವ ರೀತಿ ಇರುತ್ತೆ. ಇದರಲ್ಲಿ ನಿಮ್ಮ ಸಬ್ಜೆಕ್ಟ್ ಬಂದುಬಿಟ್ಟು ಸಿಲೆಬಸ್ನಲ್ಲಿ ಯಾವ್ಯಾವ ರೀತಿ ಇದೆ, ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ, ಮಾನಸಿಕ, ಸಾಮರ್ಥಿಕ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಪ್ರಶ್ನೆ ಪತ್ರಿಕೆಗಳು ಬಂದುಬಿಟ್ಟು 100. ಅದಾದ ತಕ್ಷಣ ಒಟ್ಟು ಅಂಕಗಳು ಬಂದುಬಿಟ್ಟು 100. ಕಾಲಾವಕಾಶ ಬಂದುಬಿಟ್ಟು 1.5 ಗಂಟೆ ಅಥವಾ 90 ನಿಮಿಷಗಳು. ಓಕೆನಾ. ನೆಕ್ಸ್ಟ್ ಆಪ್ಷನ್ ಇದೆ ಸ್ನೇಹಿತರೆ, ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ. ಲಿಖಿತ ಪರೀಕ್ಷೆ ಬಂದುಬಿಟ್ಟು ಡೇಟ್ ಆಲ್ರೆಡಿ ಡಿಸೈಡ್ ಆಗಿದೆ ಸ್ನೇಹಿತರೆ. 6/9/2026 ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ. ಮತ್ತು ಕಡ್ಡಾಯ ಕನ್ನಡ ಮತ್ತು ಟಿಪ್ಪಣಿ ಬಿಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುವ ವಿನಾಯಿತಿ ಪಡೆಯುವ ವಿದ್ಯಾರ್ಥಿಗಳಿಗೆ ನಂತರ ದಿನಾಂಕ ತಿಳಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆಪ್ಷನ್ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತದೆ ಸ್ನೇಹಿತರೆ. ನೆಗೆಟಿವ್ ಮಾರ್ಕ್ಸ್ ಅಪ್ಪ ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ 4/1 0.25 ಮಾರ್ಕ್ಸ್ ಕಡಿತಗೊಳ್ಳಲಾಗುವುದು. ನೆಕ್ಸ್ಟ್ ಆಪ್ಷನ್ ಇದೆ, ಪರೀಕ್ಷೆಯಲ್ಲಿ 1.5 ಅನುಪಾತದಡಿಯಲ್ಲಿ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹ ದೃಢತೆ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ PST ಮತ್ತು ಸಹಿಷ್ಣುತೆ ಪರೀಕ್ಷೆ, ಫಿಸಿಕಲ್ ಇಂಡೋರೆನ್ಸ್ ಟೆಸ್ಟ್ ಅಂತ ಇದನ್ನು ಕರೀತಾರೆ. ಇದು ಅಂದರೆ 1 ಪೋಸ್ಟಿಗೆ 5ರಂತೆ ಎಕ್ಸಾಮ್ನಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಕರೀತಾರೆ. ಸರ್ ಇದರಲ್ಲಿ ಎತ್ತರ ಹೇಗಿರುತ್ತೆ? ಪುರುಷ ಅಭ್ಯರ್ಥಿಗಳಿಗೋಸ್ಕರ 168 ಸೆಂಟಿಮೀಟರ್ ಮತ್ತು ಕನಿಷ್ಠ ಎದೆಯ ಸುತ್ತಳತೆ ಬಂದುಬಿಟ್ಟು 86 ಸೆಂಟಿಮೀಟರ್. ಪೂರ್ತಿ ವಿಸ್ತರಿಸಿದಾಗ 5 ಸೆಂಟಿಮೀಟ್ರ್ ಎಕ್ಸ್ಪೆಂಡ್ ಆಗಬೇಕು ಸ್ನೇಹಿತರೆ, ಅಂದರೆ ಹಿಗ್ಗಿಸಬೇಕು. ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿಗಳು ಕೂಡ ಸೇಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ ತಕ್ಷಣ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೋಸ್ಕರ 155 ಸೆಂಟಿಮೀಟರ್. ಅದಾದ ತಕ್ಷಣ ಬಂದುಬಿಟ್ಟು 5 ಸೆಂಟಿಮೀಟರ್ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಬೇಕು. 75 ಸೆಂಟಿಮೀಟರ್ ಅಂತ ಕಡಿಮೆ ಇಲ್ಲ, ಅಂದರೆ 75ಗಿಂತ ಕಡಿಮೆ ಇಲ್ಲ. ನಾರ್ಮಲ್ ವಿದ್ಯಾರ್ಥಿಗಳು 86 + 5, ಇವರು 75 ಅದಕ್ಕಿಂತ ಕಡಿಮೆ ಇರೋಪ್ಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇದರಲ್ಲಿ ನಿಮ್ಮದು ಇದು ಗುಂಡು ಎಸೆತ ಮತ್ತು ದೈಹಿಕ ಸಹಿಷ್ಣುತೆ ಪರೀಕ್ಷೆ ಬಂದುಬಿಟ್ಟು ಪುರುಷ ಅಭ್ಯರ್ಥಿಗಳಿಗೋಸ್ಕರ 1600 ಮೀಟರ್ ಓಟ 6 ನಿಮಿಷ 30 ಸೆಕೆಂಡ್ಗಳಲ್ಲಿ. ನೆಕ್ಸ್ಟು ಉದ್ದ ಜಿಗಿತ ಮತ್ತು ಅಥವಾ ಎತ್ತರ ಜಿಗಿತ
3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮತ್ತು ಇದು ಎತ್ತರ ಜಿಗಿತ ಬಂದುಬಿಟ್ಟು 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಮತ್ತು ಪ್ರತಿಯೊಂದಕ್ಕೆ 3 ಅವಕಾಶಗಳು ಮಾತ್ರ ಸ್ನೇಹಿತರೆ. ಅಂದರೆ ಉದ್ದ ಜಿಗಿತನೂ 3 ಅವಕಾಶದಲ್ಲಿ ನೀವು ಕ್ಲಿಯರ್ ಮಾಡಬೇಕು, ಎತ್ತರ ಜಿಗಿತನೂ 3 ಅವಕಾಶದಲ್ಲಿ ನೀವು ಪಾಸ್ ಮಾಡಬೇಕು. ಗುಂಡು ಎಸೆತ ಬಂದುಬಿಟ್ಟು ಗುಂಡಿನ ವೇಟ್ ಬಂದುಬಿಟ್ಟು 7.26 kg ಇರುತ್ತೆ ಮತ್ತು ಇದು ಎಷ್ಟು ದೂರ ಒಗಿಬೇಕಪ್ಪ ಅಂದರೆ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಮಾತ್ರ. ಅಂದರೆ 3 ಅವಕಾಶದ ನೀವು ಅಷ್ಟು ದೂರ ಒಗಿಬೇಕು ಸ್ನೇಹಿತರೆ. ಎಷ್ಟು ದೂರ? 5.60. ನೆಕ್ಸ್ಟ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೋಸ್ಕರ 400 ಮೀಟರ್ ಮತ್ತು ಅವರಿಗೆ ಎಷ್ಟು 2 ನಿಮಿಷ ಕಾಲಾವಕಾಶ ಇರುತ್ತದೆ. ಅದಾದ ತಕ್ಷಣ ಅವರಿಗೆ ಉದ್ದ ಜಿಗಿತ 2.50 ಮೀಟರ್ ಕಡಿಮೆ ಇಲ್ಲದಂತೆ, ಎತ್ತರ ಜಿಗಿತ 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಗುಂಡು ಎಸೆತ ಬಂದುಬಿಟ್ಟು 4 kg 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶಗಳು ಮಾತ್ರ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಆಪ್ಷನ್ ಇದೆ, ಇವೆಲ್ಲ ಆಪ್ಷನ್ಸ್ಗಳ ಪಾರ ಆಯಿತಾ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಇಲ್ಲಿ ಟಿಪ್ಪಣಿ ಇದೆ. ಇಲ್ಲಿ ಎಲ್ಲ ಆಪ್ಷನ್ಸ್ಗಳನ್ನು ನೀಟಾಗಿ ಓದಬೇಕು ಸ್ನೇಹಿತರೆ. ಅದಾದ ತಕ್ಷಣ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ವೈದ್ಯಕೀಯ ಪರೀಕ್ಷೆಯಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿ ಯಾವ ರೀತಿ ಇರಬೇಕಪ್ಪ ಅಂದರೆ 6.9 ಉತ್ತಮ, ಕನಿಷ್ಠನೂ 6.9 ಅಂತ ಹೇಳ್ತಾ ಇದ್ದಾರೆ. ಅಥವಾ ಇಲ್ಲಿ 6.9 6.12 ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು 6.9 ಇರಬೇಕು, 6.9 6.12 ಮತ್ತು ಸಮೀಪದ ದೃಷ್ಟಿ 0/6 0/8 ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾವ ರೀತಿ ಪ್ರಾಬ್ಲಮ್ ಇರಬಾರ್ದಪ್ಪ ಅಂದರೆ ಪ್ರತಿ ಕಣ್ಣು ಸಂಪೂರ್ಣ ಕ್ಷೇತ್ರ ದೃಷ್ಟಿ ಹೊಂದಿರಬೇಕು. ವರ್ಣದಂತೆ ಮೆಳ್ಳುಗಣ್ಣು ಅಥವಾ ಯಾವುದೇ ಕಣ್ಣಿನ ಅಥವಾ ರೆಪ್ಪೆಯ ವಿಕೃತ ಸ್ಥಿತಿಯನ್ನು ಅನರ್ಹ ಎಂದು ಪರಿಗಣಿಸಲಾಗುವುದು. ನೆಕ್ಸ್ಟ್ ಆಪ್ಷನ್ ಇದೆ ಶ್ರವಣ ಪರೀಕ್ಷೆ ಅಂತ ಇದೆ. ಇದರಲ್ಲಿ ರಿಟೈನ್ಸ್ ಟೆಸ್ಟ್ ಅಂತ ಇದೆ. ನೆಕ್ಸ್ಟು ಇಲ್ಲಿ ವೈಬರ್ ಪರೀಕ್ಷೆ ಅಂತ ಇದೆ. ಅದಾಗಣ ಟೆಸ್ಟ್ ಫಾರ್ ವೆಟೋಗ್ರರಿ ಅಂದರೆ ಕಣ್ಣಿನ ಕಿವಿಯ ಪರೀಕ್ಷೆಗಳು ಕೂಡ ನಡೆಯುತ್ತದೆ ಸ್ನೇಹಿತರೆ. ಆದ ತಕ್ಷಣ ಬಂದುಬಿಟ್ಟು ಎಕ್ಸ್ರೇ, ಚೆಸ್ಟ್ ಎಕ್ಸ್ರೇ ಅದು ತೆಗೆದುಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ನಾಕ್ ನೀಸ್, ಫ್ಲ್ಯಾಟ್ ಫುಟ್ಟು, ಬ್ರೋ ಲೆಗ್ಸ್, ಇವೆಲ್ಲ ಬೌ ಲೆಗ್ಸ್ ಅಂತ ಇದೆ, ಇವೆಲ್ಲ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನೇಮಕಾತಿ ಯಾವ ಹುದ್ದೆಗಳು ಇರುತ್ತವಲ್ಲ ಅದರ ರಿಲೇಟೆಡ್ ಸಂಪೂರ್ಣವಾದ ಮಾಹಿತಿ ಇಲ್ಲಿದೆ. ನೀವು ನೋಡಬಹುದು. ಮತ್ತು ಯಾವ್ಯಾವ ಮಾಹಿತಿ ಇಂಪಾರ್ಟೆಂಟ್ಗಳು ಅನ್ನಿಸ್ತಾ ಇದೆ ಆ ಎಲ್ಲ ಮಾಹಿತಿಯನ್ನು ನಿಮಗೋಸ್ಕರ ಪ್ರತಿಯೊಂದನ್ನು ನಾನು ಹೇಳ್ತಾ ಇದ್ದೀನಿ. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇದನ್ನು ನೋಟಿಫಿಕೇಷನನ್ನು ಈ ಸೆಕ್ಷನನ್ನು ಓದಬೇಕು. ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳು, ನಿರಾಶ್ರಿತ ಯೋಜನೆ ಮತ್ತು ಪ್ರಾಧಿಕಾರ ಪತ್ರ ಈ ರೀತಿ ಇರುವ ಎಲ್ಲ ವಿದ್ಯಾರ್ಥಿಗಳು ಈ ನೋಟಿಫಿಕೇಷನ್ನ ನಿಮಗೆ ಡೌನ್ಲೋಡ್ ಮಾಡೋದು ಹೇಗಂತ ಹೇಳಿದ್ದೇನೆ. ಅಥವಾ ನಿಮಗೆ ಡೌನ್ಲೋಡ್ ಮಾಡೋಕ್ಕೆ ಪ್ರಾಬ್ಲಮ್ ಬಂದರೆ ಈ ಕಂಪ್ಲೀಟ್ ನೋಟಿಫಿಕೇಷನ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೆ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಮಾಹಿತಿ ಬೇಕನ್ನಿಸುತ್ತೆ ಆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿರುತ್ತೇನೆ. ಯಾವುದೇ ಮಾಹಿತಿ ಡೌಟ್ ಇದ್ದಲ್ಲಿ ನೀವು ಕಾಮೆಂಟ್ ಮಾಡಬಹುದು ಅಥವಾ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಈ ಲಿಂಕ್ನ ಮೂಲಕ ನೀವು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡೂ ನೋಟಿಫಿಕೇಷನ್ಗಳನ್ನು ಓಪನ್ ಮಾಡಿ ನೋಡಿ ಮತ್ತು ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಿ. ಈ ವಿಡಿಯೋ ಮಾಡುವ ಮುಖಾಂತರ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ, ಅವರಿಗೆ ಪೂರ ಮಾಹಿತಿಯನ್ನು ಯಾವ ರೀತಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡೋದು ಮತ್ತು ಯಾವ ರೀತಿ ಓದೋದನ್ನು ತಿಳಿಸೋಕ್ಕೋಸ್ಕರ ಈ ವಿಡಿಯೋನ ಮಾಡಿರುತ್ತೇವೆ ಸ್ನೇಹಿತರೆ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದಲ್ಲಿ ನಮ್ಮ ಈ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಅಪ್ಲಿಕೇಶನ್ ಹೇಗೆ ಹಾಕೋಬೇಕು ಅನ್ನೋದು ವಿಡಿಯೋ ಕೂಡ ನಿಮಗೆ ಮುಂದಿನ 1 ಅಥವಾ 2 ದಿನಗಳಲ್ಲಿ ನಾವು ಸರ್ವರ್ ಕರೆಕ್ಟ್ ಇದ್ದರೆ ನಾವು ನಿಮಗೋಸ್ಕರ ಅಪ್ಲೋಡ್ ಮಾಡಲಿದ್ದೇವೆ. ಅದಕ್ಕೋಸ್ಕರ ಮರೆಯದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಹೆಚ್ಚು ನಿಮ್ಮ ಸ್ನೇಹಿತರು ಯಾರು ಅಪ್ಲೈ ಮಾಡ್ತಾರೆ ಅವ್ರಿಗೋಸ್ಕರ ಶೇರ್ ಮಾಡಿ. ಧನ್ಯವಾದಗಳು.